ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಪಲ್ಲವಿ ಭಟ್. ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬರೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ ಎಸ್ಐಟಿ. ಮಾಜಿ ಸಚಿವ ರೇವಣ್ಣಗೆ ಇಂದು ನಿರ್ಣಾಯಕ ದಿನ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಸಾಧ್ಯತೆ. ಒಂದು ಎಫ್ಐಆರ್ನಲ್ಲಿ ರಿಲೀಫ್ ಪಡೆಯೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಎಫ್ಐಆರ್ನಲ್ಲಿ ಕಂಟಕ ತಪ್ಪಿಲ್ಲ. ಕೆಆರ್ ನಗರ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್. ಬೆಳಗ್ಗೆ 11ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಮಾಜಿ ಸಚಿವ ರೇವಣ್ಣಗೆ ಇಂದು ನಿರ್ಣಾಯಕ ದಿನವಾಗಿದೆ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ಒಂದು ಎಫ್ಐಆರ್ನಲ್ಲಿ ರಿಲೀಫ್ ಪಡೆಯೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಎಫ್ಐಆರ್ನಲ್ಲಿ ಕಂಟಕ ಕೂಡ ಇರುವಂತಹದ್ದು. ಕೆಆರ್ ನಗರ ಎಫ್ಐಆರ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಜಾರಿಯಾಗಿದೆ. ಬೆಳಗ್ಗೆ 11ಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಪಡೆಯುವ ಸಾಧ್ಯತೆ ಇದೆ. ಒಟ್ಟಾರೆ ಇದೀಗ ರೇಪ್ ಬಳಿಕ ಅಪಹರಣ ಕಂಟಕ ಎದುರಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಭವಾನಿಯವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. 3 ಎಫ್ಐಆರ್ಗಳು ದಾಖಲಾಗಿವೆ. ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ವಿರುದ್ಧ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆಯಿಂದ ರೇಪ್ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 376(2) ಅಡಿ ಪ್ರಕರಣ ದಾಖಲಾಗಿದೆ. ಮಹಿಳೆಯನ್ನ ಬೆದರಿಸಿ ನಿರಂತರ ಅತ್ಯಾಚಾರ ಎಸಗಲಾಗಿದೆ ಅಂತ ದೂರನ್ನ ದಾಖಲಿಸಲಾಗಿದೆ. 506 ಅಪರಾಧಿಕ ಉದ್ದೇಶದಿಂದ ಬೆದರಿಸುವುದು, ಹಾಗೇನೆ 354(a)(1) ಲೈಂಗಿಕ ಬೇಡಿಕೆಗೆ ಒತ್ತಾಯಿಸುವುದು, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ಗಳು ದಾಖಲಾಗಿವೆ. 3 ಪ್ರಮುಖ ಎಫ್ಐಆರ್ಗಳು ರೇವಣ್ಣ ಅವರ ವಿರುದ್ಧ ಕೂಡ ದಾಖಲಾಗಿರುವಂತಹದ್ದು. ಕೆಆರ್ ನಗರ ಠಾಣೆಯಲ್ಲಿ ಅಪಹರಣ ಪ್ರಕರಣದಲ್ಲಿ ದಾಖಲೆಯಾಗಿದೆ. ಅಪಹರಣದ ನಂತರ ಅತ್ಯಾಚಾರ ಕೂಡ ಮಾಡಲಾಗಿದೆ ಅಂತ ಈಗ ದೂರನ್ನ ದಾಖಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಎಸ್ಐಟಿ ಅಧಿಕಾರಿಗಳ ರೇವಣ್ಣಗೂ ವಿದೇಶ ಪ್ರಯಾಣವನ್ನ ಬೆಳೆಸದಂತೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮೊದಲ ನೋಟಿಸ್ ಅಡಿ ವಿಚಾರಣೆಗೆ ಗೈರು ಹಾಜರಾಗಿದ್ದ ರೇವಣ್ಣ ಇದೀಗ 2ನೇ ನೋಟಿಸ್ ಅನ್ನ ಪರಿಗಣಿಸಿ ಎಸ್ಐಟಿ ಮುಂದೆ ಹಾಜರಾಗ್ತಾರಾ ಅನ್ನುವಂತಹ ಹಲವು ಪ್ರಶ್ನೆಗಳು ಉದ್ಭವ ಆಗಿರುವಂತಹದ್ದು. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನದಿಂದ ದಿನಕ್ಕೆ ಹಲವು ರೀತಿಯಲ್ಲಿ ಚುರುಕುಗೊಳ್ತಾ ಇರುವಂಥದ್ದು. ಪ್ರಕರಣದ ತನಿಖೆಯನ್ನ ಈಗ ಬೇರೆ ಬೇರೆ ಹಂತದಲ್ಲಿ ನಡೆಸಲಾಗ್ತಾ ಇದೆ. ಎಸ್ಐಟಿ ತಂಡ ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ಈ ಒಂದು ತನಿಖೆಯನ್ನ ನಡೆಸೋದಿಕ್ಕೆ ಶುರು ಮಾಡಿದ್ದಾರೆ. ಮಾಜಿ ಸಚಿವ ರೇವಣ್ಣಗೆ ಇಂದು ನಿರ್ಣಾಯಕ ದಿನ ಅಂತಾನೆ ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ಚುರುಕುಗೊಂಡಿರುವಂತದ್ದು ತನಿಖೆ. ಎಸ್ಐಟಿ ಅವರು
ಈಗ FIR ಅನ್ನ ಕೂಡ ದಾಖಲಿಸಿದ್ದಾರೆ. 3 ಪ್ರಮುಖ FIRಗಳು ದಾಖಲಾಗಿವೆ. ಏನಿದೆ ಒಂದು ಅಪ್ಡೇಟ್ಸ್? ಇದು ತೀರಾ ಹೈ ಪ್ರೊಫೈಲ್ ಪ್ರಕರಣ ಆಗಿ ದಿನೇ ದಿನೇ ಹೊಸ ತಿರುವು ತೆಗೆದುಕೊಳ್ತಾ ಇದೆ. ಅಂದರೆ ನಿನ್ನೆವರೆಗೂ HD ರೇವಣ್ಣ ಅವರಿಗೆ ಯಾವುದೇ ಒಂದು ಅಂದರೆ ಬೇಲ್ ಸಿಗುತ್ತೆ ಅಥವಾ ಬೇಲ್ನ ನೆಸಿಟಿ ಇಲ್ಲ ಅನ್ನೋ ಒಂದು ಆ ಥರ ಒಂದು ಹೇಳಿಕೆ ಬಂದಿತ್ತು. ಹಾಗಾಗಿ ಅವರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದರು. ಯಾಕಂದರೆ ಅವ್ರ ವಿರುದ್ಧ ಏನು ಪೊಲೀಸರು ಪ್ರಕರಣ ದಾಖಲಿಸಿದ್ರು ಇದುವರೆಗೂ ಅಂದರೆ ನಿನ್ನೆವರೆಗೂ ಅದರಲ್ಲಿ ಅವರಿಗೆ ಬೇಲ್ ಸಿಗದೇ ಇರುವಂಥ ಯಾವುದೇ ಒಂದು ಪ್ರಶ್ನೆ ಇರಲಿಲ್ಲ. ಹಾಗಾಗಿ ಆ ಒಂದು ಕಲಮಡಿಯಲ್ಲಿ ಅವರಿಗೆ ಬೇಲ್ ಬೇಕಾಗಿರಲಿಲ್ಲ ಅಂತ ಅವರು ಬೇಲ್ ಅರ್ಜಿನೇ ವಾಪಸ್ ತೊಗೊಂಡಿದ್ರು. ಆದರೆ ನಿನ್ನೆ ನಡೆದ ಬೆಳವಣಿಗೆಯಲ್ಲಿ ಹಾಸನದ ಏನು KR ನಗರದ ಠಾಣೆಯಲ್ಲಿ ಹೊಸದಾಗಿ ಒಂದು ಅಪಹರಣದ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಅವರಿಗೆ ಖಂಡಿತ ಬೇಲ್ ಅಂದರೆ ಅವರಿಗೆ ಬೇಲ್ ಬೇಕೇ ಬೇಕಾಗುತ್ತೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ಅವ್ರನ್ನ ಪೊಲೀಸರು ಬಂಧಿಸಿ ಒಂದು ನ್ಯಾಯಾಂಗ ಒಂದು ತನಿಖೆ ಮಾಡಬೇಕು. ಅಂದರೆ ಒಳಗೆ ಅವರಿಗೆ ಜೈಲಿಗೆ ತಮ್ಮ ಅಂಡರ್ ತೊಗೋಬೇಕಾಗುತ್ತೆ ಮತ್ತು ಅವ್ರ ವಿಚಾರಣೆ ನಡೆಸಬೇಕಾಗುತ್ತೆ. ಅವರು ಒಂದು ಜೈಲಿಗೆ ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಹೀಗಾಗಿ HD ರೇವಣ್ಣ ಅವರಿಗೆ ಈಗ ಇದೊಂದು ದೊಡ್ಡ ತಲೆಬಿಸಿ ಆಗಿಬಿಟ್ಟಿದೆ. ಯಾಕಂದರೆ ಇದು ಎಲ್ಲ ನಡೆದಿದ್ದು 23ನೇ ತಾರೀಕು. ಅಂದರೆ 23ನೇ ತಾರೀಕು ಏನು ಮಹಿಳೆ ಇದ್ದಾರೆ 6 ವರ್ಷ ಇದರಲ್ಲಿ ಏನು HD ರೇವಣ್ಣ ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡಿದರು. ಅವ್ರನ್ನ 23ನೇ ತಾರೀಕು ಏನು ಸತೀಶ್ ಬಾಬು ಅನ್ನೋ ವ್ಯಕ್ತಿ ಕರ್ಕೊಂಡು ಹೋಗ್ತಾನೆ. ಅಂದರೆ ಅವರು ಭವಾನಿ ರೇವಣ್ಣ ಅವರ ಹೇಳಿಕೆ ಮೇರೆಗೆ ಕರ್ಕೊಂಡು ಹೋಗಿ 24ನೇ ತಾರೀಕು ಮತ್ತೆ ವಾಪಸ್ ಕರ್ಕೊಂಡ್ಬಂದು ಬಿಡ್ತಾರೆ. ಆದರೆ ಹಾಗೆ ಬಿಟ್ಟ ಸಮಯದಲ್ಲಿ ಪೊಲೀಸರು ನಿಮ್ಗೇನು ಕೇಳಿದ್ರು ಏನು ಗೊತ್ತಿಲ್ಲ ಅಂತ ಹೇಳಬೇಕು ಅಂತ ಬೆದರಿಕೆ ಒಡ್ಬಿಟ್ಟು ಹೋಗಿರ್ತಾರೆ ಅಂತ ಹೇಳ್ತಾರೆ. ಆಮೇಲೆ 29ನೇ ತಾರೀಕು ಮತ್ತೆ ಮಹಿಳೆನ ಕರ್ಕೊಂಡು ಹೋಗ್ತಾರೆ. ಆದರೆ ಮತ್ತೆ ಆವಾಗ ಸತೀಶ್ ಬಾಬು ಅನ್ನೋ ವ್ಯಕ್ತಿ ನಾಪತ್ತೆ ಆಗಿಬಿಡ್ತಾನೆ. ಅದ್ರ ನಡುವೆ ಮಹಿಳೆಯ ಒಂದು ಅಶ್ಲೀಲ ವಿಡಿಯೋ ಈ ಒಂದು ಅವರ ಮಗನ ಅರಿವಿಗೆ ಬರುತ್ತೆ. ಆಗ ಅವರು ಅಪಹರಣದ ದೂರು ಮತ್ತು ಇತರೆ ದೂರನ್ನ ಅವರು ಪೊಲೀಸರಿಗೆ ಸಲ್ಲಿಸಿರ್ತಾರೆ. ಹೀಗಾಗಿ ಅದೇ ರೀತಿ ನಾವೀಗ ನೋಡೋದಾದ್ರೆ ಒಂದು ಕಡೆ ಜಾಮೀನು ಅರ್ಜಿ ಅಂದ್ರೆ ಜಾಮೀನು ಬಿಡುಗಡೆಗೆ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆದ್ರೆ ಇಬ್ರು ಕೂಡ ಈಗ SITಯ ತಂಡಕ್ಕೆ ಅವರು ಸಿಕ್ಕಿಲ್ಲ. ಹೊರಗಡೆ ಇರುವಂತದ್ದು ಬರೀ ವಿಡಿಯೋ ಮುಖಾಂತರವಾಗಿ ಇರುವಂತಹ ಒಂದು ದಾಖಲೆಯನ್ನ ನೋಡಿಕೊಂಡು A1 ಆರೋಪಿ A2 ಆರೋಪಿ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಅರ್ಜಿಯನ್ನ ಹೇಗೆ ಕೊಡುವ ಸಾಧ್ಯತೆ ಇದೆ? ಜಾಮೀನು ಅರ್ಜಿ ಅವರು ಸಲ್ಲಿಸಿದರೆ ಅಂದರೆ ನ್ಯಾಯಾಧೀಶರು ಮೊದಲು ನೋಡೋದು ಅದರ ಪ್ರಕರಣದ ಗಂಭೀರತೆ. ಅಂದರೆ ಪ್ರಕರಣದಲ್ಲಿ ಇದುವರೆಗೂ ಏನು ನಡೆದಿದೆ ಅಂದರೆ ಇದು ಈಗಾಗಲೇ ಅಂಥ ವಿಡಿಯೋಗಳು ಸಾರ್ವಜನಿಕವಾಗಿರೋದ್ರಿಂದ ಅದು ನ್ಯಾಯಾಧೀಶರ ಗಮನಕ್ಕೂ ಬಂದಿರುತ್ತೆ ಮತ್ತು ಅದನ್ನು ಪ್ರಾಸಿಕ್ಯೂಷನಲ್ಲಿ ಅವರಿಗೆ ತೋರಿಸೂ ಇರ್ತಾರೆ. ಹಾಗಾಗಿ ಇದೆಲ್ಲವನ್ನು ನೋಡಿಕೊಂಡು ಅಲ್ಲಿ ಅಂದರೆ ಆ ಒಂದು ಆಧಾರದ ಮೇಲೆ ಆ ಒಂದು ಹೈ ಪ್ರೊಫೈಲ್ ಆಗಿರೋದ್ರಿಂದ ಅಲ್ಲಿ ಜಾಮೀನು ಅರ್ಜಿನ ಅದರ ಮೇಲೆ ಕೂಡ ನ್ಯಾಯಾಧೀಶರು ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ. ಹಾಗಾಗಿ ಜಾಮೀನು ಸಿಗೋದು ಬಿಡೋದು ಈ ಪ್ರಜ್ವಲ್ ರೇವಣ್ಣ ಇರ್ಬೋದು ಅಥವಾ HD ರೇವಣ್ಣ ಇರ್ಬೋದು ಅವ್ರ ಪರ ವಕೀಲರು ಯಾವ ರೀತಿಯ ಒಂದು ವಾದವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಒಂದು ಡಿಪೆಂಡ್ ಆಗಿರುತ್ತೆ. ಆದರೆ ಒಂದು ಸರ್ಕಾರಿ ವಕೀಲರೇನಿದ್ದಾರೆ ಅವರು ಈ ಜಾಮೀನನ್ನು ಪ್ರಬಲವಾಗಿ ವಿರೋಧ ಮಾಡ್ತಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಯಾಕಂದರೆ ಈ ಒಂದು ಕೇಸ್ನಲ್ಲಿ ಅವ್ರಿಗೆ ಜಾಮೀನು ಸಿಕ್ಕರೆ ಅವರು ಸಾಕ್ಷಿನ ನಾಶ ಮಾಡ್ಬೋದು ಅಥವಾ ಸಾಕ್ಷಿನ ಬೆದರಿಕೆ ಒಡ್ಬೋದು. ಅವರು ಮತ್ತೆ ಈ ದೇಶ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ಬೋದು, ತಪ್ಪಿಸ್ಕೊಳ್ಬೋದು ಅನ್ನೋ ಒಂದು ಸಾಧ್ಯತೆಯನ್ನು ಇದೆ ಅನ್ನೋದ್ರ ಕಡೆ ಅವರು ನ್ಯಾಯಾಲಯದ ಗಮನ ಸೆಳಿಬೋದು. ಹಾಗಾಗಿ ಅವರಿಗೆ ಜಾಮೀನು ನೀಡೋದ್ರ ವಿರುದ್ಧ ಸರ್ಕಾರಿ ವಕೀಲರು ತುಂಬಾ ಜೋರಾದ ವಾದ ಮಾಡ್ತಾರೆ ಅಂತ ಅನಿಸುತ್ತೆ ಪಲ್ಲವಿ. ಅದೇ ರೀತಿ ಈಗ 11 ಗಂಟೆಗೆ ಇವತ್ತು ಅವರ ಜಾಮೀನು ಭವಿಷ್ಯ ಒಂದು ನಿರ್ಧಾರ ಆಗುತ್ತೆ. ಹಾಗಾಗಿ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ತನಿಖೆ ಈಗ ಅತ್ಯಂತ ಚುರುಕುಗೊಂಡಿದ್ದು SIT ಪೊಲೀಸರು ಎಲ್ಲ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಸಣ್ಣ ದಾಖಲೆಯೂ ಅವರಿಗೆ ಅದು ಮುಂದೆ ಅದು ತುಂಬ ಬೇಕಾದಂತಹದ್ದಾಗ್ಬೋದು. ಒಂದು ಸಣ್ಣ ದಾಖಲೆಯನ್ನು ಅವರು ತಪ್ಪಿಸ್ಬಿಟ್ರು ಅದು ಮುಂದೆ ಅವರಿಗೆ ವಿರುದ್ಧವಾಗ್ಬೋದು. ಹಾಗಾಗಿ SIT ಅವರು ಈ ಒಂದು ಪ್ರಜ್ವಲ್ ರೇವಣ್ಣ ಅವ್ರ ಮನೆ ಇರ್ಬೋದು, ಅದು ಹಾಸನದ ಅವರ ಒಂದು ಸಂಸದರಾಗಿರೋ ಮನೆ ಇರ್ಬೋದು, ಅಥವಾ ಬೆಂಗಳೂರಿನ ಜಯನಗರದಲ್ಲಿರೋ ರೇವಣ್ಣ ಅವರ ಮನೆ ಇರ್ಬೋದು, ಅವರ ತೋಟದ ಮನೆ ಇರ್ಬೋದು, ಪ್ರತಿಯೊಂದು ಕಡೆನೂ ಹೋಗಿ ಪ್ರತಿಯೊಂದು ಅತ್ಯಂತ ಸೂಕ್ಷ್ಮ ವಿವರಗಳನ್ನು ಅವರು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿನ ಕೆಲಸದವರು ಹೇಳ್ತಾರೋ ಒಂದು ಹೇಳಿಕೆಗಳನ್ನು, ಅವ್ರ ಮನೆಯಲ್ಲಿರೋ ಒಂದು ಬೇರೆ ಸಾಕ್ಷಿಗಳನ್ನ ಎಲ್ಲವನ್ನು ಅವರು ಕಲೆ ಹಾಕಿ ಅದನ್ನು ಅವರು ಈಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಗಾಗಿ ಅವರಿಗೆ ಜಾಮೀನು ಈ ಬೇಸ್ ಮೇಲೆ ಅವರಿಗೆ ಜಾಮೀನು ನೀಡಬಾರ್ದು ಅಂತ ಅವರು ವಾದವನ್ನು ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಅವ್ರ ಜಾಮೀನು ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಂ ಪ್ರಕಾಶ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಸಾಕಷ್ಟು ಚುರುಕುಗೊಂಡಿರುವಂತಹದ್ದು. ಮಾಜಿ ಸಚಿವ ರೇವಣ್ಣಗೆ ಇಂದು ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಅವರ
ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ. ಒಟ್ಟಾರೆ 3 FIRಗಳು ಇವರ ಮೇಲೆ ದಾಖಲಾಗಿದೆ.